ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ಕರ್ನಾಟಕ ತಂತ್ರಾಂಶದಿಂದ ಮಕ್ಕಳ ಒಂದು ಪ್ರಗತಿ ಪತ್ರ ಪ್ರೋಗ್ರೆಸ್ ಕಾರ್ಡ್ ಅಂತ ಏನು ಕಾಣ್ತೀವಲ್ಲ, ಆ ಪ್ರೋಗ್ರೆಸ್ ಕಾರ್ಡನ್ನು ನಾವು ಮೊಬೈಲಲ್ಲಿಯೇ PDF ರೂಪದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಇದೇ ರೀತಿಯ SATSಗೆ ಸಂಬಂಧಪಟ್ಟ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಗಳನ್ನು ಪಡಿತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಓಕೆ, ನೀವು ಪ್ರೋಗ್ರೆಸ್ ಕಾರ್ಡನ್ನು ಮೊಬೈಲಲ್ಲಿಯೇ ಡೌನ್ಲೋಡ್ ಮಾಡ್ಕೊಳ್ತೀರಪ್ಪ ಅಂದರೆ ಕ್ರೋಮ್ ಬ್ರೌಸರಲ್ಲಿ ಅದು ಸಪೋರ್ಟ್ ಮಾಡೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಬೇರೆ ಯಾವುದಾದ್ರೂ ಬ್ರೌಸರನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಒಪೆರಾ ಈ ಬ್ರೌಸರನ್ನು ಯೂಸ್ ಮಾಡ್ತಿದ್ದೇನೆ. ಸೊ ನೋಡಿ, ಕ್ರೋಮ್ ಇಲ್ಲಿ ಬಂದುಬಿಟ್ಟು ನೀವು SATS ಲಾಗಿನ್ ಆಗಿಬಿಟ್ಟು SATSಗೆ ಲಾಗಿನ್ ಆಗಿಬಿಟ್ಟು, ಸೊ ಈಗ ನಾವು ಲಾಗಿನ್ ಆಗಿದ್ದೇನೆ. ಸೊ ಈಗ ಯಾವ ರೀತಿ ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬರೋಣ. ಸೊ ನೆಕ್ಸ್ಟ್ ಅದರಲ್ಲಿ CC ರಿಸಲ್ಟಿಗೆ ಬನ್ನಿ. ನೆಕ್ಸ್ಟ್ ಅದರಲ್ಲಿ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊತೇನೆ. 5ನೇ ತರಗತಿ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ, ಅಥವಾ ನೀವು ಯಾವ ತರಗತಿ ಮಕ್ಕಳಿಗೆ ಕೊಡಬೇಕಾಗಿತ್ತು ಆ ತರಗತಿನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು, ನಮಗೆ ಆ ಮಕ್ಕಳ ಲೀಸ್ಟ್ ಇಲ್ಲಿ ಬರುತ್ತೆ. ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ, ನೀವು ಯಾವ ದಿನಾಂಕದಂದು ಡೌನ್ಲೋಡ್ ಮಾಡಿದ್ರೆ ಆ ಡೇಟಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಎಷ್ಟು ಸಾರಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನಾನೀಗ ಒಂದು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ಇರ್ತಕ್ಕಂಥ ವ್ಯೂ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಗ ನೋಡ್ಬೋದು ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಬರುತ್ತೆ, ಸ್ಟೂಡೆಂಟ್ ರಿಸಲ್ಟ್ ಫಾರಮ್ಮು ಅಲ್ಲಿ ಫಸ್ಟ್ ಸೆಮಿಂದು ಸೆಕೆಂಡ್ ಸೆಮಿಂದು ಬರುತ್ತೆ, ಆಮೇಲೆ ರಿಸಲ್ಟ್ ಬರುತ್ತೆ, ನಂಬರ್ ಆಫ್ ವರ್ಕಿಂಗ್ ಡೇಸು, ಮಗು ಎಷ್ಟು ದಿನ ಹಾಜರಾಗಿದೆ, ಆಮೇಲೆ ಪಾರ್ಟ್ B ಅದು ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಇಲ್ಲಿ ವರ್ಕಿಂಗ್ ಡೇಸ್ ಎಷ್ಟಿದೆ ಮಂತ್ಲಿ ವೈಸು, ಸ್ಟೂಡೆಂಟ್ ಎಷ್ಟು ದಿನ ಹಾಜರಾಯಿತು ಅಂತ ಎಲ್ಲ ಡೀಟೇಲ್ಸ್ ಇದೆ. ಸೊ ನೀವು ಜಸ್ಟ್ ಏನು ಮಾಡಿ ಅಂದರೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡಿ ವಾಂಟ್ ಟು ಡೌನ್ಲೋಡ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ, ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು PDF ರೂಪದಲ್ಲಿ ನಿಮಗೆ ಪ್ರೋಗ್ರೆಸ್ ಕಾರ್ಡ್ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇದು ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಅದರ ಡೌನ್ಲೋಡ್ ಫೋಲ್ಡರಲ್ಲಿ ಈ ಒಂದು ಸೇವ್ ಆಗಿರುತ್ತೆ. ಓಕೆನಾ? ಸೊ ಈ ರೀತಿ ಸುಲಭವಾಗಿ ನೀವು ನಿಮ್ಮ ಮೊಬೈಲಲ್ಲೇ PDF ರೂಪದಲ್ಲಿ ಕ್ರೋಮ್ ಬಿಟ್ಟು ಬೇರೆ ಯಾವುದಾದ್ರೂ ಬ್ರೌಸರನ್ನು ಯೂಸ್ ಮಾಡಿಕೊಂಡು ಪ್ರೋಗ್ರೆಸ್ ಕಾರ್ಡನ್ನು ತುಂಬ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.